ಅಷ್ಟೇ ಅಲ್ಲ, ಸಿಎಂ ಕೂಡ ಹನಿ ಟ್ರ್ಯಾಪ್ ಆಗಿರೋ ಅನುಮಾನ ಇದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ತನಿಖೆ ಆದ್ರೆ ಇವರದ್ದು ಎಲ್ಲಿ ಆಚೆ ಬರುತ್ತೋ ಅನ್ನೋ ಭಯ ಛಲವಾದಿ ನಾರಾಯಣ ಸ್ವಾಮಿ ಮಾಡಿದಂತ ಗಂಭೀರವಾದ ಆರೋಪ ಇದೆ. ರಾಜಣ್ಣ ಅಷ್ಟೇ ಅಲ್ಲ, ಸಿಎಂ ಕೂಡ ಹನಿ ಟ್ರ್ಯಾಪ್ ಆಗಿರೋ ಅನುಮಾನ ಇದೆ ಅಂತ ಹೇಳಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ತನಿಖೆ ಆದ್ರೆ ಇವರದ್ದು ಎಲ್ಲ ಆಚೆ ಬರುತ್ತೋ ಅನ್ನೋ ಭಯ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಅದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ತನಿಖೆಗೆ ಸೂಚಿಸ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ತನಿಖೆ ಮಾಡ್ತೀವಿ ಅನ್ನೋದು ಬಿಟ್ರೆ ಸಿದ್ದರಾಮಯ್ಯ ಇನ್ನೇನೂ ಹೇಳ್ತಿಲ್ಲ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಮಾಡ್ತಿರುವ ಗಂಭೀರವಾದ ಆರೋಪ ಇದು. ಹನಿ ಟ್ರ್ಯಾಪ್ನ ವಿಚಾರ, ಇದರಲ್ಲಿ ಬಿಜೆಪಿಯ ಯಾವ ನಾಯಕರು ಇಲ್ಲ. ಇದ್ದಿದ್ರೆ ಈಗಾಗಲೇ ದೊಡ್ಡ ರಂಪ ರಾಮಾಯಣ ಆಗ್ತಿತ್ತು. ಅದನ್ನು ತಗೊಂಡು ಯಾವುದೋ ಒಂದು ಇನ್ವೆಸ್ಟಿಗೇಷನ್ಗೆ ಕೊಟ್ಬಿಡ್ತಿದ್ರು. ಇದು ಹೇಗಿದೆ ಅಂದರೆ, ಕಾಂಗ್ರೆಸ್ನ ಮನೆ ಮೇಲೆ ಕಾಂಗ್ರೆಸ್ನವರೇ ಅತ್ಯಾಚಾರ ಮಾಡ್ದಂಗಿದೆ. ಕಾಂಗ್ರೆಸ್ ನಾಯಕರ ಮೇಲೆ ಹನಿ ಟ್ರ್ಯಾಪ್ ಮಾಡಿಸ್ತಾ ಇರತಕ್ಕಂಥ ಅವಸ್ಥೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಅವರಿಗೆ ಮುಜುಗರವೂ ಇಲ್ಲ, ನೋವಿಲ್ಲ. ಒಟ್ಟಿಗೆ ಏನಂದರೆ, ನನ್ನ ವಿರುದ್ಧ ಮಾತಾಡೋವನ ಬಗ್ಗು ಬಡಿಬೇಕು. ಮೊದಲೆಲ್ಲ ಜಗಳ ಮಾಡ್ತಿದ್ರು, ಬೀದಿಯಲ್ಲಿ ಕಿತ್ತಾಡ್ತಿದ್ರು. ಈಗ ಕಿತ್ತಾಡೋದು ಬೇಕಾಗಿಲ್ಲ. ಅವನು ಸಾಯಲೂಬಾರ್ದು, ಬದುಕಲೂಬಾರ್ದು, ನನ್ನ ವಿರುದ್ಧ ಮಾತಾಡಿದವನು. ಇಂಥ ಪರಿಸ್ಥಿತಿ ಯಾವ ಕಾರಣದಲ್ಲಿ ನಾವು ಕಂಡಿದ್ವಿ? ಇಷ್ಟಾದರೂ ಕೂಡ ಹನಿ ಟ್ರ್ಯಾಪ್ನ ಬಗ್ಗೆ ಒಂದು ಮಾತನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ, ಮಾತೇ ಆಡಿಲ್ಲ. ಅವರು ಇನ್ವೆಸ್ಟಿಗೇಷನ್ ಮಾಡಿಸೋಣ ಅಂತಂದಿದ್ದು ಮಾತು ಬಿಟ್ಟರೆ ಇವತ್ತಿನವರೆಗೂ ಒಂದು ಮಾತಾಡಿಲ್ಲ. ಅಂದಮೇಲೆ ಮುಖ್ಯಮಂತ್ರಿಗಳು ಹನಿ ಟ್ರ್ಯಾಪ್ನ ಭಯ ಏನಾದರೂ ಇದೆಯಾ? ಅನುಮಾನ ಪ್ರಾರಂಭ ಆಗತ್ತೆ. ಅವ್ರಿಗೂ ಏನೋ ಭಯ ಇರಬೇಕು, ನಂದು ಎಲ್ಲಾದರೂ ಇದೆಯಾ ಅಂತ. ಈಗೇನಾದರೂ ಇನ್ವೆಸ್ಟಿಗೇಷನ್ ಆದರೆ ಇದರಿಂದ ನಾನು ಏನಾದರೂ ಹೊರಗಡೆ ಬರ್ತೀನಿ ಅನ್ನೋ ಅನುಮಾನ ಇದೆಯಾ ಅವ್ರಿಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.